ಈ ಯುಗಾದಿ ನಿಜಕ್ಕೂ ಭಯಾನಕವಾಗಿದೆಯಾ? ಮುಂದಿನ ದಿನಗಳಲ್ಲಿ ನಾವು 3ನೇ ಮಹಾಯುದ್ಧದ ಸಾಕ್ಷಿಯಾಗಲಿದ್ದೇವೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಈ ಬಾರಿಯ ಪರಾಭವನಾಮ ಸಂವತ್ಸರ ಜಗತ್ತಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಲಿಕ್ಕಿದೆ? ಈ ಹೆಸರೇ ಸೂಚಿಸುವಂತೆ ಇದು ಪರಾಜಯದ ಸಂಕೇತವೋ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಗೂಢಾರ್ಥ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಈ ಎಲ್ಲ ಕುತೂಹಲಕಾರಿ ವಿಷಯಗಳ ಕುರಿತು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನೇರ ಪ್ರಸಾರದಲ್ಲಿ ಜಾಯಿನ್ ಆಗಿದ್ದಾರೆ ಪಂಡಿತ್ ದಿನೇಶ್ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹೋಗೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಈ ಬಾರಿಯ ಯುಗಾದಿಯನ್ನ ಭಯಾನಕ ಅಂತ ಹೇಳಿ ಕೆಲವರು ವಿಶ್ಲೇಷಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿ, ಮತ್ತೆ ಗ್ರಹಗತಿಗಳಲ್ಲಿ ಅಂತಹ ಬದಲಾವಣೆಗಳು ಯಾವ ರೀತಿಯಾಗಿ ಆಗ್ತಾ ಇದೆ, ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತ. ಮೊದಲಿಗೆ ನಾವು ಯುದ್ಧದ ಬಗ್ಗೆ ಮಾತಾಡಬೇಕು ಅಂತಂದರೆ, ಉಗಾದಿಯ ಒಂದು ಜಾತಕವನ್ನು ನಾವು ತಗೊಳ್ತೀವಿ. ಈ ಸತಿ ಹೆಸರೇ ನೀವು ಹೇಳ್ದಂಗೆ ಅಪಜಯವನ್ನು ಕೊಡ್ತಕ್ಕಂಥ ಒಂದು ಸಂವತ್ಸರ. ಈ ಸಂವತ್ಸರಕ್ಕೆ ಅಧಿಪತಿ ಒಬ್ಬರಿದ್ದಾರೆ, ಕೇತು. ಹಾಗೆ ನಾವು ಉಗಾದಿ 19ನೇ ತಾರೀಕು ಇರ್ತಕ್ಕಂಥದ್ದು. ಈ 19ನೇ ತಾರೀಕು ಇರ್ತಕ್ಕಂಥ ಉಗಾದಿಯಲ್ಲಿ ಬೆಳಗಿನ ಜಾವ ಒಂದು ಲಗ್ನ ಉದಯವಾಗಿರ್ತಕ್ಕಂಥ ಒಂದು ಲಗ್ನಕ್ಕೆ ನಾವು ವರ್ಷ ಭವಿಷ್ಯನ ನೋಡಿದಾಗ ಮೀನಲಗ್ನ ಬರ್ತಕ್ಕಂಥದ್ದು. ಮೀನಲಗ್ನ, ಈ ಮೀನಲಗ್ನ ಜನರಲಾಗಿ ಹೇಗಿರುತ್ತೆ ಅಂತ ಹೋಗಿ ಎಲ್ಲ ಮನೆಗಳ ವಿಶ್ಲೇಷಣೆ ಮಾಡ್ಕೊಂಡು ಹೋಗೋಣ. ಮೊಟ್ಟ ಮೊದಲದಾಗಿ ಯುದ್ಧ ಸಾಕಷ್ಟು ತಿಂಗಳು ಕಂಟಿನ್ಯೂ ಆಗುತ್ತೆ. ಆದರೆ ವರ್ಲ್ಡ್ ವಾರ್ 3 ಅನ್ನೋದು ಇಲ್ಲ. ವರ್ಲ್ಡ್ ವಾರ್ 3 ಅಂತ ನಾವು ಹೇಳ್ತೀವಲ್ಲ, ಅದ್ರ ಬಗ್ಗೆ ನಾವು ಭಯಪಡ್ತಕ್ಕಂಥ ಆತಂಕ ಇಲ್ಲ. ಹಾಗೆ ಮೀನಲಗ್ನದಲ್ಲಿ ಜನನವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅಲ್ಲಿ ಗ್ರಹಸ್ಥಿತಿ ಹೀಗಿದೆ. ಸೂರ್ಯ, ಚಂದ್ರ, ಶುಕ್ರ ಮತ್ತು ಶನಿ ಮೀನಲಗ್ನದಲ್ಲಿ. 4ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಗುರು. ಹಾಗೆ 6ನೇ ಮನೆ ಸಿಂಹ ರಾಶಿಯಲ್ಲಿ ಕೇತು. ಹಾಗೆ ಇನ್ನು 3 ಗ್ರಹಗಳು 12ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಮಂಗಳ, ಬುಧ ಮತ್ತು ರಾಹು. ವಾರ್ ಸ್ಟಾರ್ಟ್ ಆಗ್ತಕ್ಕಂಥದ್ದೇ ರಾಹು ಮೊದಲು, ನಂತರ ಮಂಗಳ. ಹೇಗಿದೆ ನೋಡೋಣ. ನಮ್ಮ ದೇಶದ ಕುರಿತಾಗಿ ಹೆಚ್ಚಾಗಿ, ಹಾಗೆ ವಿದೇಶದ ಬಗ್ಗೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಲಗ್ನಾಧಿಪತಿಯಾಗಿರ್ತಕ್ಕಂಥ ಗುರು 4ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಕೂತ್ಕೊಂಡು ಜನರಲಾಗಿ ನಮ್ಮ ದೇಶದಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಇದ್ದೇ ಇರುತ್ತೆ. ಸ್ಟೆಬಿಲಿಟಿ ಬಗ್ಗೆ ಚಿಂತೆನೇ ಇಲ್ಲ. ಯಾಕೆಂದರೆ ಲಗ್ನಾಧಿಪತಿ ಕೇಂದ್ರದಲ್ಲಿ ಗುರುವಿನ ಅಂಶದಲ್ಲಿ ಬಂದಿರೋದ್ರಿಂದ ನಮಗೆ ಸ್ಟೆಬಿಲಿಟಿ ಗ್ಯಾರಂಟಿ. ಹಾಗೆ ನಮ್ಮ ದೇಶದ ಹಾಗೆ ವಿದೇಶದ ಈ ಒಂದು ಅಗ್ರಿಮೆಂಟ್ ಅಂತ ಏನು ಹೇಳ್ತಾರೆ ಅಥವಾ ಮಾತುಕತೆ ಏನು ಹೇಳ್ತಾರೆ, ಅದು ಬಹಳಷ್ಟು ಎಲ್ಲ ದೇಶದ ಜೊತೆ ಬಹಳ ಬಲಿಷ್ಠವಾಗಿರುತ್ತೆ. ಯಾಕೆಂದರೆ 4ನೇ ಮನೆ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಗುರು ಇದನ್ನು ಬಲಯುತ ಮಾಡ್ತಾರೆ. ಇದು ಮೊದಲನೇ ವಿಚಾರ. ಹಾಗೆ 2ನೇ ಅಧಿಪತಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 12ನೇ ಮನೇಲಿ ಕೂತಿದ್ದಾನೆ. ಮಂಗಳ 12ನೇ ಮನೇಲಿ ಕೂತ್ಕೊಂಡು ಈ ಆರ್ಥಿಕ ಪರಿಸ್ಥಿತಿನ ಬಹಳ ಹದಗೆಡ್ತಾ ಇರ್ತಕ್ಕಂಥದ್ದು. ದೇಶದ ಆರ್ಥಿಕ ಪರಿಸ್ಥಿತಿ ಈ ವರ್ಷ ಚೆನ್ನಾಗಿರಲ್ಲ. ಹಾಗೆ ಕೆಲವು ಬ್ಯಾಂಕ್ಗಳು ಕ್ಲೋಸ್ ಆಗುತ್ತೆ, ದಿವಾಳಿ ಆಗೋಗುತ್ತೆ ಕೆಲವು ಬ್ಯಾಂಕ್ಗಳು. ಹಾಗೆ ಅದ್ರ ಜೊತೆಗೆ ಈ ಆರ್ಥಿಕ ಪರಿಸ್ಥಿತಿ ಅನೇಕ ಸೆಕ್ಟರಲ್ಲಿ ಡೌನ್ ಆಗ್ತಕ್ಕಂಥದ್ದು. ಅಂದರೆ ಎಕಾನಮಿ ಅಂತ ನಾವು ಏನು ಕರಿತೀವಿ, ಆರ್ಥಿಕತೆ ಅಂತ ಏನು ಕರಿತೀವಿ, ಕಂಪ್ಲೀಟ್ಲಿ ಡೌನ್ ಆಗುತ್ತೆ. ಯಾಕಂದರೆ ಮಂಗಳ 2ನೇ ಅಧಿಪತಿ. ರಿಸರ್ವ್ಸ್ ಅಂತ ನಾವೇನು ಹೇಳ್ತೀವಿ, ಟ್ರೆಷರಿ ಅಂತೇನು ಹೇಳ್ತೀವಿ, ಮತ್ತು ಫಿನಾನ್ಸ್ ಅಂತ ಏನು ಹೇಳ್ತೀವಿ, ಅದು 12ನೇ ಮನೆಯಲ್ಲಿ ಮಂಗಳನ ಜೊತೆ ಕೂತ್ಕೊಂಡು ಸ್ವಲ್ಪ ರೇಟ್ಗಳೆಲ್ಲ ಹೆಚ್ಚಾಗ್ತಕ್ಕಂಥದ್ದು, ಅದ್ರ ಜೊತೆಗೆ ಎಕನಾಮಿ ಫಾಲ್ ಆಗ್ತಕ್ಕಂಥದ್ದು ಬಹಳಷ್ಟು ಕಂಡು ಬರ್ತಾ ಇದೆ. ಹಾಗೆ ಬ್ಯಾಂಕಿನ ಇಂಟ್ರೆಸ್ಟ್ ರೇಟ್ಗಳು ಕಮ್ಮಿ ಆಗುತ್ತೆ. ಯಾರ್ಯಾರು FD ಇಟ್ಟಿರ್ತೀವಿ, ಬ್ಯಾಂಕಿನ ಇಂಟ್ರೆಸ್ಟ್ ರೇಟು ಡ್ರಾಪ್ ಆಗುತ್ತೆ. ಯಾಕಂದರೆ 2ನೇ ಮನೆ ಕೂಡಿರ್ತಕ್ಕಂಥ ಹಣ 12ನೇ ಮನೆಗೆ ಹೋದಾಗ ಅಲ್ಲಿ ಬ್ಯಾಂಕ್ ಇಂಟ್ರೆಸ್ಟು ಡ್ರಾಪ್ ಆಗುತ್ತೆ. ಹಾಗೆ ಎಕ್ಸ್ಚೇಂಜ್ ರೇಟು, ತುಂಬ ಜನ ಎಕ್ಸ್ಚೇಂಜ್ ರೇಟ್ ಮಾಡ್ತಾರೆ, ಡಾಲರ್ ಎಕ್ಸ್ಚೇಂಜು, ಪೌಂಡ್ ಎಕ್ಸ್ಚೇಂಜು, ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಚೇಂಜ್ ರೇಟು ಕೂಡ ಅತಿ ಹೆಚ್ಚಕ್ಕೆ ಈ ವರ್ಷ ಹೋಗ್ತಕ್ಕಂಥದ್ದು. ಸ್ಟಾಕ್ ಮಾರ್ಕೆಟ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಸೊ ಶೇರ್ಸ್ ಡ್ರಾಪ್ ಆಗುತ್ತೆ. ಸಾಕಷ್ಟು ಜನ ಶೇರ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊತೀರಾ. ಈ ವರ್ಷದಲ್ಲಿ ನೀವು ತೊಗೊಂಡ್ರೆ
ಒಂದು 10% ಜನ ಬಿಟ್ಟರೆ ಇನ್ನು 90% ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಳ್ಳೋದಂತೂ ಗ್ಯಾರಂಟಿ. ಹಾಗೆ ಈ ಒಂದು ಸ್ಟಾಕ್ ಮಾರ್ಕೆಟು ಕೆಲವೊಂದು ಸತಿ ಸರ್ಜ್ ಆಗುತ್ತೆ. ಸೊ ಸರ್ಜ್ ಆಗುತ್ತೆ ಅಂತ ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಡ್ರಾಪ್ ಆಗಿಬಿಡುತ್ತೆ. ಸೊ ಸ್ಟಾಕ್ ಮಾರ್ಕೆಟು ಈಸ್ ನಾಟ್ ಎ ಗುಡ್ ಆಪ್ಷನ್ ಈ ವರ್ಷ. ಹಾಗೆ ಮೂರನೇ ಅಧಿಪತಿಗೆ ಹೋಗೋಣ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೂರನೇ ಅಧಿಪತಿ. ಇಲ್ಲೇ ನಮಗೆ ಮೇಜರ್ ನಮಗೆ ವಾರ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಅಷ್ಟೇ ಮೂರನೇ ಮನೆ ವಾರ್ ಹೇಳ್ತಕ್ಕಂಥದ್ದು. ಯಾವುದೇ ದೇಶದ ವಿಚಾರ ತಗೊಳ್ಬೇಕು ಅಂದರೆ, ವಾರ್ ಬಗ್ಗೆ ಹೇಳಬೇಕು ಅಂದರೆ ಮೂರನೇ ಮನೆ, 6ನೇ ಮನೆ, 12ನೇ ಮನೆ ವಾರ್ ಹೇಳುತ್ತೆ. 3 ಅಂತಂದಾಗ ನಮಗೆ ಬಾರ್ಡ್ರ್ ಅಂತ ಬರುತ್ತೆ. ಇಲ್ಲಿ ಮೂರನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಲಗ್ನದಲ್ಲಿದೆ, ಬಹಳ ಬಲವಾಗಿದೆ, ಉಚ್ಚ ಸ್ಥಾನದಲ್ಲಿದೆ ಶುಕ್ರ. ಸೊ ನಮಗೇನಾದ್ರು ವಾರ್ ಬಂತು ಅಂದರೆ ನಮಗೆ ಯಾವುದೇ ರೀತಿ ಎಫೆಕ್ಟು ಆಗಲ್ಲ, ಸೊ ಜಯಗೊಳಿಸ್ತೀವಿ. ಆದರೆ ಇದೇ ವೃಷಭ ರಾಶಿಗೆ, ಮೂರನೇ ಮನೆ ಆಗಿರ್ತಕ್ಕಂಥ ವೃಷಭ ರಾಶಿಗೆ ಮಂಗಳನ ದೃಷ್ಟಿ ಇರೋದ್ರಿಂದ ವಾರ್ ನಮ್ಮ ದೇಶದಲ್ಲೂ ಮೈಲ್ಡ್ ಆಗಿರ್ತಕ್ಕಂಥದ್ದು. ಯಾರಿಂದ? ನೆರೆ ಹೊರೆ ರಾಷ್ಟ್ರಗಳಿಂದ. ಇದು ಖಂಡಿತ ಆಗೇ ಆಗುತ್ತೆ ಈ ವರ್ಷ. ಹಾಗೆ ಶನಿಯ ಆಸ್ಪೆಕ್ಟ್ ಕೂಡ ವೃಷಭದಲ್ಲಿರ್ತಕ್ಕಂಥದ್ದು, ಮಂಗಳನ ಆಸ್ಪೆಕ್ಟು ಕೂಡ ವೃಷಭದಲ್ಲಿರ್ತಕ್ಕಂಥದ್ದು. ಮೂರನೇ ಮನೆ ಆಗಿರೋದ್ರಿಂದ ನೇಬರ್ ಅವರ ಒಂದು ಏನಂತಾರೆ ಕಿತಾಪತಿ ಅಂತ ಹೇಳ್ತಾರಲ್ಲ, ಅತಿ ಹೆಚ್ಚಕ್ಕೆ ಹೋಗುತ್ತೆ. ಕಾಯ್ತಾ ಇದ್ದಾರೆ. ಶನಿ ಮತ್ತು ಮಂಗಳ ಅಲ್ಲಿ ಕೂತಿರೋದು, ಪ್ಲಸ್ ಆ ಮೂರನೇ ಅಧಿಪತಿ ಲಗ್ನದಲ್ಲಿ ಕೂತ್ಕೊಂಡಿರೋದ್ರಿಂದ ಯಾವುದೇ ಒಂದು ಬಲ ಅವರಿಗೆ ಇರೋದಿಲ್ಲ, ಬಲಹೀನತೆ ಇರತಕ್ಕಂಥದ್ದು. ಆದರೂ ಕೂಡ ಶನಿ ಮತ್ತು ಮಂಗಳ 2 ಗ್ರಹಗಳು ಭಾಳ ಬಲವಾಗಿ ವಾರನ ಸೂಚನೆ ಮಾಡುತ್ತೆ. ಅದು ಚೈನಾದಿಂದ ಇರ್ಬೋದು, ಹಾಗೆ ಕಾಶ್ಮೀರಕ್ಕೆ ಮತ್ತು ಡೆಲ್ಲಿಗೆ ಮತ್ತು ನಾರ್ತ್ ಇಂಡಿಯಾಗೆ ಎಫೆಕ್ಟು ಜಾಸ್ತಿ. ಯಾಕಂದರೆ ಎಲ್ಲ ಗ್ರಹಗಳು ಇರ್ತಕ್ಕಂಥ ಒಂದು ನಕ್ಷತ್ರವನ್ನು ನಾವು ನೋಡಿದಾಗ ನಕ್ಷತ್ರ ಸಂಘಟಿಕ ಚಕ್ರ ಅಂತ ನಾವು ಹಾಕ್ತೀವಿ ಈ ಮುಂಡೇನ್ ಅಸ್ಟ್ರಾಲಜಿಲಿ. ಆ ನಕ್ಷತ್ರ ಸಂಘಟಿಕ ಚಕ್ರದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಎಫೆಕ್ಟು ಜಾಸ್ತಿ. ಯಾಕಂದರೆ ನಾರ್ತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಕೆಲವು ನಕ್ಷತ್ರಗಳು ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ಹಾಗೆ ಶತಭಿಷ ನಕ್ಷತ್ರಗಳು ಬಂದಾಗ ಅನೇಕ ಗ್ರಹಗಳು ಈ ನಕ್ಷತ್ರದಲ್ಲೇ ಈ ಯುಗಾದಿಯ ಭವಿಷ್ಯದಲ್ಲಿ ಕೂತು ಅಲ್ಲಿ ಹೆಚ್ಚಿನ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಅನೇಕ ಡಿಸ್ಟರ್ಬೆನ್ಸ್ ಆಗುತ್ತೆ, ಗಲಾಟೆಗಳು, ಜಗಳಗಳು, ಆಂತರಿಕ ಜಗಳಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತದೆ. ಹಾಗೆ ರೇವತಿ ಒಂದು ಆ್ಯಡ್ ಆಗಿರೋದ್ರಿಂದ, ರೇವತಿ ಬಂದ್ಬಿಟ್ಟು ನಮಗೆ ನಾರ್ತ್ ಈಸ್ಟ್ ಬಂದಿರೋದ್ರಿಂದ ನಾರ್ತ್ ಇಂಡಿಯಾ ಮತ್ತು ನಾರ್ತ್ ಈಸ್ಟ್ ತುಂಬಾ ಸಫರ್ ಆಗುತ್ತೆ ಈ ವರ್ಷ. ನಾರ್ತ್ ಮತ್ತು ನಾರ್ತ್ ಈಸ್ಟು ಅತಿ ಹೆಚ್ಚು ಗಲಾಟೆಗಳು, ಆಚೆ ಕಡೆಯಿಂದ ಗಲಾಟೆ, ಒಳಗಡೆ ಇರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಕೆಲವು ಶತ್ರುಗಳಿಂದ ಗಲಾಟೆ ಆಗ್ತಕ್ಕಂಥದ್ದು ಬಹುತೇಕ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ಹಾಗೆ ಈ ಮೂರನೇ ಮನೆಗೆ ಶನಿ ಮತ್ತು ಮಂಗಳ, ಹಾಗೆ ಮೂರನೇ ಮನೆ ಏರೋಪ್ಲೇನ್ನ ತೋರಿಸುತ್ತೆ, ಶುಕ್ರನ ತೋರಿಸ್ತಾ ಇದೆ. ಈ ವರ್ಷ ನಮಗೆ ಅಂದರೆ ಇಂದಿನ ವರ್ಷದಲ್ಲಿ ಒಂದು ಅಹಮದಾಬಾದ್ ಪ್ಲೇನ್ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಾವು ತೋರಿಸಿದ್ದು, ಮತ್ತೆ ರಿಪೀಟ್ ಆಗೇ ಆಗುತ್ತೆ. ಮತ್ತೊಂದು ಏರೋಪ್ಲೇನ್, ತುಂಬ ಜನ ಸಾವು ನೋವು ಆಗ್ತಕ್ಕಂಥದ್ದು. ಫೈರ್ ಮಿಸ್ ಹ್ಯಾಪ್ ಇನ್ ಏರೋಪ್ಲೇನ್ ಇಂಡಿಕೇಟೆಡ್, ಖಂಡಿತ ಇಂಡಿಕೇಟರ್. ಯಾಕೆಂದರೆ ಇದನ್ನು ನಾವು ಹೇಗೆ ಹೇಳ್ತೀವಿ ಅಂತಂದರೆ, ಮೂರನೇ ಅಧಿಪತಿಗೆ ಮಂಗಳ ವೀಕ್ಷಣೆ, ಮಂಗಳ ಅಗ್ನಿಕಾರಕ, ಶನಿ ವೀಕ್ಷಣೆ ವಾಯುಕಾರಕ, ಹಾಗೆ ಭೂತತ್ವ ಆಗಿರ್ತಕ್ಕಂಥ ವೃಷಭದಲ್ಲಿ ಶುಕ್ರ ಏರೋಪ್ಲೇನ್ಗೆ ಕಾರಕ, ಮೂರನೇ ಅಧಿಪತಿ ಲಗ್ನದಲ್ಲಿ ಕೂತ್ಕೊಂಡಿದ್ದಾನೆ. ಈ ಮೂರರ ಆಸ್ಪೆಕ್ಟು ನೆಗೆಟಿವಿಟಿ ತೋರಿಸಿದಾಗ ಫ್ಲೈಟ್ ಆಕ್ಸಿಡೆಂಟು ಖಂಡಿತ ಆಗ್ತಕ್ಕಂಥ ತೋರಿಸುತ್ತೆ. ಇಲ್ಲಿಂದ 4th ಮಂತ್ ಟು 7th ಮಂತ್ ಒಳಗಡೆ ಆಗುತ್ತೆ. 4th ಮಂತ್ ಇಲ್ಲಿಂದ 7th ಮಂತ್ ಒಳಗಡೆ ಈ ಒಂದು ಅವಘಡ ತೋರಿಸ್ತಾ ಇದೆ. ಹಾಗೆ ಪಾಸಿಟಿವ್ ಸೈಡ್ ಹೋಗೋಣ, ಬರೀ ನೆಗೆಟಿವೇ ಇರಲ್ಲ, ಪಾಸಿಟಿವ್ ಸೈಡ್ ಹೋಗೋಣ ಅಂತಂದರೆ, ಮೂರನೇ ಅಧಿಪತಿ ಲಗ್ನದಲ್ಲಿದ್ದಾಗ ಶುಕ್ರ ಸ್ಯಾಟಲೈಟ್ ಲಾಂಚ್ ಆಗುತ್ತೆ. ಒಂದು ಹೊಸ ಭಾರತದಲ್ಲಿ ಒಂದು ಹೊಸ ಸ್ಯಾಟಲೈಟ್ ಲಾಂಚ್ ಆಗಿ ಒಂದು ಭಾಳ ಇಂಪಾರ್ಟೆಂಟ್ ಮೈಲ್ಗಳನ್ನು ಅಲ್ಲಿ ತೋರಿಸುತ್ತೆ. ಇಲ್ಲಿ ಎಂಟೈರ್ ಇತರ ದೇಶಗಳು ಭಾರತಕ್ಕೆ ಕೊಂಡಾಡುತ್ತೆ. ಯಾಕಂದರೆ ಶುಕ್ರ ಲಗ್ನದಲ್ಲಿ ಕೂತ್ಕೊಂಡು ಉಚ್ಚಸ್ಥಾನವಾಗಿರತಕ್ಕಂಥದ್ದು ಈ ಒಂದು ಸ್ಯಾಟಲೈಟ್ ಉಪಗ್ರಹ ಉಡಾವಣೆಯಿಂದ ಸಾಕಷ್ಟು ವಿಚಾರಗಳು, ಬಹಳ ಅನೇಕ ಸ್ಯಾಟಲೈಟ್ಸ್ ಲಾಂಚ್ ಮಾಡಿರ್ತಾರೆ. ಬಟ್ ಈ ಸ್ಯಾಟಲೈಟು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶವನ್ನು ತಗೊಂಡು ಲಾಂಚ್ ಆಗಿ ಅದರಿಂದ ಬಹಳಷ್ಟು ಉಪಯೋಗ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ವರ್ಷ ವಾಹನ ಅಪಘಾತಗಳು ಭಾಳ ಹೆಚ್ಚು. ಶುಕ್ರ ಅಂದರೆ ವಾಹನ, ಮೂರನೇ ಮನೆಗೆ ಮಂಗಳ ಮತ್ತು ಶನಿಯ ವೀಕ್ಷಣೆ ಇರತಕ್ಕಂಥದ್ದು.
ಸೊ ಖಂಡಿತ ವಾಹನ ಅಪಘಾತಗಳು, ಹಾಗೆ ವಾಹನದಿಂದ ಗಲಾಟೆ, ವಾಹನದಿಂದ ಹೆಚ್ಚು ಒಂದು ಏನಂತಾರೆ ಒಂದು ಫೈಟ್ಸು ಭಾಳ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯುದ್ಧ ಗ್ಯಾರಂಟಿ ಆಗಿದೆ. ಯುದ್ಧ ಗ್ಯಾರಂಟಿ ಆಗಿದೆ. ಈಗ ನಡೀತಾ ಇರ್ತಕ್ಕಂಥ ಯುದ್ಧ ಬೇರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ನೇಬರಿಂಗ್ ಯುದ್ಧ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು. ಅಲ್ಲೆಲ್ಲ ತಣ್ಣಾಗದ್ಮೇಲೆ ಇಲ್ಲಿ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದೇನು ಪುಲ್ವಾಮಾನೋ ಪೆಹಲ್ಗಾಮೋ ಈ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಹೆಸರು ಬರುತ್ತೆ, ಭಾಳಷ್ಟು ಇನ್ನೊಂದು ಹೆಸರು ಬರುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಾಂಗ್ಲಾದೇಶ ಮತ್ತು ಭಾರತ, ಚೀನಾ ಮತ್ತು ಭಾರತ, ಹಾಗೆ ಪಾಕಿಸ್ತಾನ್ ಮತ್ತು ಭಾರತ, ಈ ಮೂರೂ ಕಡೆನೂ ನಮಗೆ ಎಫೆಕ್ಟ್ ಇದ್ದಿದ್ದೇ ಈ ವರ್ಷ ಆಗೇ ಆಗುತ್ತೆ. ಯಾಕೆಂದರೆ ವಾರ್ ತೋರಿಸ್ತಕ್ಕಂಥ ಗ್ರಹ ಮಾರ್ಸ್ 3ನೇ ಮನೇಲಿ ತೋರಿಸ್ತಾ ಇದೆ ಅಲ್ಲಿ, ಅಂದರೆ ಲಗ್ನದಿಂದ 12ನೇ ಮನೆಯಿಂದ ತೋರಿಸ್ತಾ ಇದೆ. ಹಾಗೆ ಶನಿ ಬೇರೆ ತೋರಿಸ್ತಾ ಇದೆ. ಹಾಗೆ ಭೂತತ್ವ ಅಂತ ಬಂದಾಗ ಅಲ್ಲಿ ವಾರ್ ಖಚಿತ ಆಗಿರುತ್ತೆ. ಮಿಲಿಟ್ರಿ ಆಪ್ರೇಷನ್ಸು, ಆರ್ಮಿ ಆಪ್ರೇಷನ್ಸು ಭಾಳ ಹೆಚ್ಚಾಗಿರ್ತಕ್ಕೆ, ಏರ್ ಸ್ಟ್ರೈಕ್ಸ್ಗಿನ ಮಿಲಿಟ್ರಿ ಲ್ಯಾಂಡ್ ಆಪ್ರೇಷನ್ಸ್ ಭಾಳಷ್ಟು ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಲ್ಯಾಂಡ್ಗಳು ನಮಗೆ ನಷ್ಟ ಆಗ್ತಕ್ಕಂಥದ್ದು ಮತ್ತೆ ಕಂಡು ಬರ್ತಾ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಡಿಜಿಟಲ್ ಮೀಡಿಯಾ ಅಂತ ನಾವೇನು ಕರಿತೀವಿ, 3ನೇ ಮನೆ ಡಿಜಿಟಲ್ ಮೀಡಿಯಾ. ಆ 3ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಲಗ್ನದಲ್ಲಿ ಕೂತ್ಕೊಂಡು ಈ ವರ್ಷ ಡಿಜಿಟಲ್ ಮೀಡಿಯಾ, ಡಿಜಿಟಲ್ ವಿಸಿಬಿಲಿಟಿ ಎಲ್ಲದಕ್ಕಿಂತ 10 ಟೈಮ್ಸ್ ಹೆಚ್ಚಾಗುತ್ತೆ. ಹಿಂದಿನ ವರ್ಷದಲ್ಲಿ 1 ಇದ್ದರೆ ಈ ಸತಿ 10x ಆಗುತ್ತೆ. ಡಿಜಿಟಲ್ ಮೀಡಿಯಾ ವಿಲ್ ಗೋ ವೆರಿ ವೆರಿ ಹೈ, ವಾಸ್ಟ್ ಅಂತ ಹೇಳ್ತೀವಿ. ಹಾಗೆ ಒಬ್ಬ ಬಹಳ ಇಂಪಾರ್ಟೆಂಟ್ ಆರ್ಮಿ ಚೀಫ್ ಅವರ ಕೊಲೆಯಾಗಬಹುದು ಅಥವಾ ಅವರ ಮಿಸ್ಹ್ಯಾಪ್ ಅಂತ ಹೇಳ್ತೀವಿ, ಆ ರೀತಿಯಾಗಿರ್ತಕ್ಕಂಥ ಒಂದು ಮಿಸ್ಹ್ಯಾಪಿಂದ ಸಾಯ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಇಲ್ಲಿ ಡೆತ್ ಆಫ್ ಎನ್ ಆರ್ಮಿ ಚೀಫ್ ಸ್ವಲ್ಪ ಭಾಳ ಸ್ಟ್ರಾಂಗಾಗಿ ಇಂಡಿಕೇಟ್ ಆಗ್ತಾ ಇದೆ. ಇದು 3ನೇ ಮನೆಯ ವಿಚಾರ. ಹಾಗೆ 4ನೇ ಮನೆಗೆ ಹೋಗೋಣ. 4ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 4 ಭಾಳ ಇಂಪಾರ್ಟೆಂಟ್, ಯಾಕಂದರೆ ಟೆರರಿಸಮ್ ಆ್ಯಕ್ಟಿವಿಟಿ ತುಂಬಾ ಸ್ಟ್ರಾಂಗು. ಹಿಂದೆಂದೂ ಮುಂಚೆ ಇದ್ದಿದ್ದೆಲ್ಲ ಬೇರೆ, ಭಾಳ ಶೋಕ ಆಚರಣೆ ಮಾಡಿದ್ರಲ್ಲ, ಇದು ಡಬಲ್ ಶೋಕ. ಯಾಕಂದರೆ ರಾಹು ಗುರುವಿನ ಮೇಲೆ ಈಗ ವೀಕ್ಷಣೆ ಮಾಡ್ತಾ ಇದ್ದಾನೆ. ಉಗಾದಿ ಭವಿಷ್ಯದಲ್ಲಿ 12ನೇ ಮೇಲೆ ಕೂತ್ಕೊಂಡಿರ್ತಕ್ಕಂಥ ರಾಹು ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಮೇಲೆ ವೀಕ್ಷಣೆ, ಅಂದರೆ ಲಗ್ನದ ಮೇಲೆ ವೀಕ್ಷಣೆ ಆಗುತ್ತೆ. ಮತ್ತು ಟೆರರಿಸ್ಟ್ ಆ್ಯಕ್ಟಿವಿಟಿ, ಹಿಂದೆ ನಡೆದಿರ್ತಕ್ಕಂಥ ಯಾವುದೋ ತಾಜ್ ಮಹಲ್ ಇತ್ತು, ಮೊನ್ನೆ ನಡೆದಿರ್ತಕ್ಕಂಥ ಒಂದಿದು, ಅದೇ ರೀತಿ ವಿಭಿನ್ನವಾಗಿ ಮತ್ತೆ ಎಕ್ಸ್ಪ್ಲೋಷನ್ ಗ್ಯಾರಂಟೀಡ್. ಹಾಗೆ ಒಬ್ಬ ರಾಜನ ಹತ್ಯೆ ಭಾರತದಲ್ಲಿ ಖಂಡಿತ. ಈ ರಾಜನ ಹತ್ಯೆ ಅಂತಂದಾಗ ಅವರವರ ಜಾತಕಗಳು ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಆದರೆ 4ನೇ ಮನೆ ಆಗಿರ್ತಕ್ಕಂಥದ್ದು ಗುರು, ಇಲ್ಲಿ ರಾಹುವಿನ ವೀಕ್ಷಣೆ ಆಗಿರೋದ್ರಿಂದ ದೇಶದ ರಾಜನಿಗೆ ಸ್ವಲ್ಪ ಸಮಸ್ಯೆ. ಜೂನಿಂದ ಅಕ್ಟೋಬರ್ ಒಳಗಡೆ ದೇಶನ ರಾಜನಿಗೆ ಸಮಸ್ಯೆ ಇದ್ದೇ ಇರ್ತಕ್ಕಂಥದ್ದು. ಏಕೆಂದರೆ ಅಲ್ಲಿ ರಾಹು ಕೂತ್ಕೊಂಡಿರೋದು ಮಂಗಳನ ಎಫೆಕ್ಟ್ ಬೇರೆ ತಗೊಳ್ತಾ ಇದೆ, ಮತ್ತು ಲಗ್ನದಲ್ಲಿ ಶನಿ ಎಫೆಕ್ಟ್ ತಗೊಳ್ತಾ ಇದೆ. ಸುಭದ್ರತೆಯ ಕೊರತೆ, ಸೆಕ್ಯೂರಿಟಿ ಇಶ್ಯೂ ಖಂಡಿತ ತೋರಿಸ್ತಾ ಇದೆ. ರಾಜನಿಗೆ ಎಫೆಕ್ಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದರ ಜೊತೆಗೆ ಈ 6ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಲಗ್ನದಲ್ಲಿ ಕೂತ್ಕೊಂಡು ಲಗ್ನಾಧಿಪತಿ ರಾಜನ್ನ ತೋರಿಸಿದಾಗ ಕಾಯಿಲೆನೂ ಕೂಡ ಬರ್ತಕ್ಕಂಥದ್ದು. ಇದು ಬಂದಿಲ್ಲ ಅಂದರೆ ಅದು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು ದೇಶದ ರಾಜ್ಯನಿಗೆ ಸ್ವಲ್ಪ ಕಂಟಕವನ್ನು ಈ ವರ್ಷ ತೋರಿಸ್ತಾ ಇದೆ. ಹಾಗೆ ನಮ್ಮ ಈ ಒಂದು ಎಲ್ಲ ಗಲಾಟೆ ಮಧ್ಯದಲ್ಲಿ 4ನೇ ಮನೇಲಿ ಕೂತಿರ್ತಕ್ಕಂಥ ಗುರು ನಮಗೆ ದೇಶಾಭಿಮಾನ ಅತಿ ಹೆಚ್ಚಾಗಿ ಆಗ್ತಕ್ಕಂಥದ್ದು ಈ ವರ್ಷ. ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ದಾಗ ಸ್ವಲ್ಪ ಒಂದುಗೂಡ್ತಕ್ಕಂಥದ್ದು. ಓಕೆ. ಸೊ ನಮಗೆ ಒಂದುಗೂಡ್ತಕ್ಕಂಥದ್ದು ಕೆಲವು ವಿಚಾರಗಳು ಆಗ್ತಕ್ಕಂಥದ್ದು. ಹಾಗೆ ಲ್ಯಾಂಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಅಗ್ರಿಕಲ್ಚರ್ ಇಂಡಸ್ಟ್ರಿ ತುಂಬ ಹೈ ಆಗೋಗುತ್ತೆ, ಅಂದರೆ ಸಾಕಷ್ಟು ಪ್ರೊಡಕ್ಷನ್ ಆಗ್ತಕ್ಕಂಥದ್ದು. ಹಾಗೆ ಹೊಸ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ಗೋಲ್ಡ್ ಮೈನ್ ಕಂಡುಹಿಡಿತಾರೆ. ಭಾರತದಲ್ಲಿ ಗೋಲ್ಡ್ ರಿಸರ್ವ್ಸ್ ಕಂಡುಹಿಡಿದ್ಬಿಡ್ತಾರೆ. ಗುರು 4ನೇ ಮನೇಲಿ ಕೂತಿದೆ, ಮಿಥುನ ರಾಶಿಲಿ ಕೂತಿದೆ.
ಅಲ್ಲಿ ಮಿಥುನ ರಾಶಿ ಆಗಿರ್ತಕ್ಕಂಥ ಅಧಿಪತಿ 12 ಮನೆ ಕೂತಿರೋದು, ಎಕ್ಸ್ಕವೇಷನ್ ಮಾಡ್ತಾರೆ. ಯಾರು ಗೋಲ್ಡ್ ಡೆಪಾಸಿಟ್ಸ್ ಫೈಂಡ್ ಔಟ್ ಮಾಡ್ತಾರೆ, ಭಾರತದಲ್ಲಿ ಗೋಲ್ಡ್ ಡೆಪಾಸಿಟ್ಸ್ ತುಂಬ ಸ್ಟ್ರಾಂಗ್ ಆಗಿ ಸಿಗ್ತಕ್ಕಂಥದ್ದು ಇಂಡಿಕೇಶನ್ ಆಗ್ತಾ ಇದೆ. ಸೊ ನಮಗೆ ಗೋಲ್ಡ್ ಡೆಪಾಸಿಟ್ ಸಿಕ್ಕಿದಾಗ ನಮಗೆ ಎಕನಾಮಿ ಸ್ವಲ್ಪ ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ವರ್ಷ ಲ್ಯಾಂಡ್ ಸ್ಲೈಡ್ಸ್, ಮಳೆನೂ ಹೆಚ್ಚಾಗುತ್ತೆ. ಯಾಕಂದರೆ ಮೀನ ಲಗ್ನ ಆಗಿರ್ತಕ್ಕಂಥದ್ದು, ನೀರು ಜಾಸ್ತಿ ಆಗಿರ್ತಕ್ಕಂಥದ್ದು, ಮಳೆನೂ ಹೆಚ್ಚಾಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಹೆಚ್ಚಾಗುತ್ತೆ. ಹಾಗೆ ಹೈಯರ್ ಸ್ಟಡೀಸ್ ಮತ್ತು ಎಜುಕೇಷ್ನಲ್ ಇನ್ಸ್ಟಿಟ್ಯೂಟು ಭಾರತದಲ್ಲಿ ಪ್ರಾಸ್ಪರ್ ಆಗುತ್ತೆ. ತುಂಬ ಜನ ಭಾರತ ಬಿಟ್ಟು ವಿದೇಶಕ್ಕೆ ಹೋಗ್ತಾ ಇರೋರು, ವಿದೇಶಿಗಳು ಭಾರತಕ್ಕೆ ಸ್ಟಡೀಸ್ಗೆ ಬರ್ತಾರೆ. ಈ ವರ್ಷ ದೊಡ್ಡ ದೊಡ್ಡ ಯೂನಿವರ್ಸಿಟೀಸು, ಬಿಗ್ ರಿಸರ್ಚ್ ಸೆಂಟರ್ಸ್ನ ಓಪನ್ ಮಾಡ್ತಾರೆ ಇಂಡಿಯಾದಲ್ಲಿ. ಇದು ನಮಗೆ ಇಂಪಾರ್ಟೆಂಟ್ ಹಬ್ ಆಗುತ್ತೆ. ಭಾಳ ಹಿಂದೆ ಭಾರತಕ್ಕೆ ಓದಕ್ಕೆ ಬರೋರು ಇವಾಗ ನೆಕ್ಸ್ಟು ಈ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ, ಭಾರತಕ್ಕೆ ಓದಕ್ಕೆ ಹೋಗೋಣ, ಅಲ್ಲಿ ನಮಗೆ ಫೆಸಿಲಿಟಿ ಚೆನ್ನಾಗಿದೆ, ವಿಚಾರಗಳು ಚೆನ್ನಾಗಿದೆ ಅಂತ ಆಗ್ತಕ್ಕಂಥದ್ದು 4ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗುರುವಿನ ಈ ಒಂದು ಉಗಾದಿ ಭವಿಷ್ಯ. ಓಕೆ ಗುರುಜಿ, ಈಗ ಒಂದು ವಿರಾಮ ತೆಗೆದುಕೊಳ್ಳುವ ಸಮಯ ಆಗಿದೆ. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನು ನೇರವಾಗಿ ಭೇಟಿಯಾಗಬೇಕು ಅಥವಾ ಈ ನಕ್ಷತ್ರ ನಾಡಿ ತರಗತಿಗಳಿಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ನಕ್ಷತ್ರ ನಾಡಿ ತರಗತಿಗಳಿಗೆ ನೀವು ಜಾಯ್ನ್ ಆಗ್ಬೋದು. ಏಪ್ರಿಲ್ 20ನೇ ತಾರೀಕಿನಿಂದ ತರಗತಿಗಳು ಆರಂಭ ಆಗ್ತಾ ಇದೆ. ಈಗ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗುರುಜಿ, ಆರ್ಥಿಕವಾಗಿ ನಮ್ಮ ದೇಶ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಈ ವರ್ಷ ಹಾಗಿದ್ರೆ ಅಂತ? ಆಲ್ರೆಡಿ ಹೇಳಿದಂಗೆ ಆರ್ಥಿಕ ಪರಿಸ್ಥಿತಿ ಭಾಳ ಹದಗೆಡ್ತಕ್ಕಂಥದ್ದು 2ನೇ ಅಧಿಪತಿ 12ರಲ್ಲಿರೋದ್ರಿಂದ. ಆದರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಭಾಳ ಅದ್ಭುತವಾಗಿ ಹೋಗುತ್ತೆ. 5ನೇ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಲಗ್ನದಲ್ಲಿರೋದ್ರಿಂದ, 5 ಅಂದರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ. ಚಂದ್ರ ಮೀನರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು. ಏನೇ ಗಲಾಟೆ ಆಗಲಿ, ಎಂಜಾಯ್ಮೆಂಟ್ಗೇನು ಕೊರತೆ ಆಗಲ್ಲ. ಜನ ಸಾಯ್ತಾ ಇರಲಿ, ಕಿತ್ತೋಗ್ತಾ ಇರಲಿ, ದುಡ್ಡು ಖುಷಿಗಂತೂ ಅದಕ್ಕೆ ಒಂದು ಎಲ್ಲೇ ಇಲ್ಲ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಭಾಳಷ್ಟು ಹೆಚ್ಚಾಗಿ ಹಣ ಬರ್ತಕ್ಕಂಥದ್ದು, ಒಳ್ಳೊಳ್ಳೆ ಮೂವೀಸ್ ಹಿಟ್ಟಾಗ್ತಕ್ಕಂಥದ್ದು, ಹೆಚ್ಚು ದುಡ್ಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಕೆಲವು ಮೂವೀಸು ಫ್ಲಾಪ್ ಆಗೋದು ತೋರಿಸ್ತಾ ಇದೆ. ಯಾಕಂದರೆ ಅದು ಬೇರೆ ಕ್ಯಾಲ್ಕುಲೇಷನಲ್ಲಿ, ನಾನು ಆ ಕ್ಯಾಲ್ಕುಲೇಷನ್ ಹೇಳೋಕ್ಕೆ ಸ್ವಲ್ಪ ಸಮಯದ ಅಭಾವ ಆಗಿರೋದ್ರಿಂದ ಕೆಲವು ಸೂಪರ್ ಹಿಟ್ ಆಗುತ್ತೆ, ಕೆಲವು ಸೂಪರ್ ಫ್ಲಾಪ್ ಆಗಿಬಿಡುತ್ತೆ. ಬರೆದಿಟ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಫಿಲಮ್ಮು ಅತಿ ದೊಡ್ಡ ಬಜೆಟ್ಟು ಫ್ಲಾಪ್ ಆಗುತ್ತೆ. ಫ್ಲಾಪ್ ಖಂಡಿತ ಆಗೇ ಆಗುತ್ತೆ. ಹಾಗೆ ಒಂದು ಹೊಸ ಟೆಕ್ನಿಕಲ್ ಬ್ರೇಕ್ ಥ್ರೂ ಆಗುತ್ತೆ. ಒಂದು ಹೊಸ ಟೆಕ್ನಿಕಲ್ ಅಂತಂದರೆ ಈ ನಮ್ಮ ತಂತ್ರಜ್ಞಾನದಲ್ಲಿ IT, ಯಾಕಂದರೆ 5th ಹೌಸ್ ಶೋಸ್ ದಿ IT BT ಅಂತ ನಾವೇನು ಕರಿತೀವಿ. IT ಇಂಡಸ್ಟ್ರೀಲಿ ಒಂದು ಹೊಸ ಸಂಚಲನ, ಒಂದು ಹೊಸತನವನ್ನು ಲಾಂಚ್ ಮಾಡ್ತಕ್ಕಂಥದ್ದು. 5ನೇ ಅಧಿಪತಿ ಲಗ್ನದಲ್ಲಿರೋದ್ರಿಂದ, ಚಂದ್ರ ಆಗಿರೋದ್ರಿಂದ, ಚಂದ್ರ ಮನೋಕಾರಕ ಆಗಿರೋದ್ರಿಂದ ಹೊಸದೇನೋ ವಾಟ್ಸಪ್ ಬಂದಿದೆ, ChatGPT ಬಂದಿದೆ, ಅಂದರೆ ಹೊಸದು ಭಾರತದಲ್ಲೇ ಒಂದು ಹೊಸದು ಕಂಡುಹಿಡಿತಾರೆ. ಅದು ಫೇಮಸ್ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಕಂಡುಬರ್ತಾ ಇದೆ. ಹಾಗೆ 5ನೇ ಮನೆ ಸ್ಪೋರ್ಟ್ಸ್ ತೋರಿಸುತ್ತೆ. ಅತಿ ಹೆಚ್ಚು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರುತ್ತೆ, ಸ್ಪೋರ್ಟ್ಸಿಗೆ ಮಾನ್ಯತೆ ಹೆಚ್ಚಾಗಿರುತ್ತೆ. ಪೋಷಕರು ತಮ್ಮ ಮಕ್ಕಳನ್ನು ಸ್ಪೋರ್ಟ್ಸ್ಗೆ ಹಾಕ್ತಕ್ಕಂಥದ್ದು, ಸ್ಪೋರ್ಟ್ಸಲ್ಲಿ ಸ್ವಲ್ಪ ನಮಗೆ ಕರಿಯರ್ ಇರ್ಬೋದೇನೋ ಅಂತ ಹೇಳಿ ಈ ವರ್ಷ ಹೆಚ್ಚು ಜನ ಸ್ಪೋರ್ಟ್ಸ್ಗೆ ಹಾಕ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಹಾಗೆ ಬರ್ತ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಜನನ ಪ್ರಮಾಣ ಅತಿ ಹೆಚ್ಚು ಈ ವರ್ಷ ತೋರಿಸ್ತಾ ಇದೆ. ಹಿಂದೆ ಇರ್ತಕ್ಕಂಥ ವರ್ಷಗಳು, ಅದಕ್ಕಿಂತ ಹಿಂದೆ ಇರ್ತಕ್ಕಂಥದ್ದು, ಮುಂಬರುವ ವರ್ಷಗಳಿಗಿಂತ ಈ ವರ್ಷ ಹೆಚ್ಚು 5ನೇ ಅಧಿಪತಿ ಲಗ್ನದಲ್ಲಿರೋದ್ರಿಂದ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾಳಷ್ಟು ವಿದೇಶಿ ಡೆಲಿಗೇಟ್ಸ್ ಅಂತ ಏನು ಹೇಳ್ತೀವಿ, ವಿದೇಶದಿಂದ ಬರ್ತಕ್ಕಂಥ ವಿದೇಶಾಂಗ ಅನೇಕ ಡೆಲಿಗೇಟ್ಸ್ ಏನು ಹೇಳ್ತೀವಿ, ಭಾರತಕ್ಕೆ ಬರ್ತಕ್ಕಂಥದ್ದು, ವ್ಯಾಪಾರ ವಹಿವಾಟಕ್ಕೆ ಎಕ್ಸ್ಚೇಂಜ್ ಮಾತುಗಳಾಗ್ತಕ್ಕಂಥದ್ದು ಬಹುತೇಕ ಈ ವರ್ಷ ಹೆಚ್ಚಾಗಿದೆ. ಇನ್ನು ಕೊನೆಯದಾಗಿ ಈ ಒಂದು ಭಾಗ 1ರಲ್ಲಿ 6ನೇ ಮನೆಗೆ ಬರ್ತೀನಿ. ಎಲ್ಲಿ ಯುದ್ಧದ ಬಗ್ಗೆ 6ನೇ ಮನೆ. 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಲಗ್ನದಲ್ಲಿದ್ದಾನೆ. ಆದರೆ 6ನೇ ಮನೆಯಲ್ಲಿ ಕೇತು ಇದ್ದಾನೆ. 6ನೇ ಮನೆಗೆ ಮಂಗಳ ಮತ್ತು ರಾಹು ವೀಕ್ಷಣೆ. ಸೊ ಆರ್ಮ್ ಫೋರ್ಸಸ್ ಆ್ಯಂಡ್ ಟೆರಿಟೋರಿಯಲ್ ಅಟ್ಯಾಕ್ ಬಾರ್ಡ್ರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ.
ಹಾಗೆ ಸಾಕಷ್ಟು ಜನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನುಸುಳುವಿಕೆ ಆಲ್ರೆಡಿ ಆಗ್ತಾ ಇದೆ, ಇನ್ನೂ ಹೆಚ್ಚಾಗುತ್ತೆ. ಭದ್ರತೆಯ ಕೊರತೆ ಎದ್ದು ಕಾಣ್ತಾ ಇದೆ ಮಂಗಳ ಮತ್ತು ರಾಹುವಿನ 6ನೇ ಮನೆ ದೃಷ್ಟಿಯಿಂದ. ಹಾಗೆ ಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳೋದು ಸ್ವಲ್ಪ ಬಹಳ ಕಮ್ಮಿ. ಯಾಕಂದರೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಗುರು 4ನೇ ಮನೆಯಲ್ಲಿರೋದು, 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಸೂರ್ಯ ಲಗ್ನದಲ್ಲಿರೋದು. ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಅಂತ ನಾವೇನು ಕರಿತೀವಿ ಭಾಳ ಹೆಚ್ಚಾಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ದೇಶದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗೆ ಆರ್ಥಿಕ ಪರಿಸ್ಥಿತಿ ಆಲ್ರೆಡಿ ನಾನು ಹದಗೆಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ರೇಟ್ ಜಾಸ್ತಿ ಆಗುತ್ತೆ. ಅದು ಯಾವುದೋ 2ನೇ ಮನೆ ಇರ್ತಕ್ಕಂಥ ಮಂಗಳ 12ರಲ್ಲಿ ಕೂತ್ಕೊಂಡು ಬರೀ ವಾರಿಂದನೇ ಜಾಸ್ತಿ ಅಂತಲ್ಲ, ಯಾವುದರಿಂದ ಆದರೂ ಜಾಸ್ತಿ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀವಿ. ಭಾಳ ಇವಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೆಡಿಕಲ್ ಇಂಡಸ್ಟ್ರಿ ಒಂದು ಹೊಸ ಛಾಪನ್ನು ಮೂಡಿಸ್ತಕ್ಕಂಥದ್ದು. ಹೊಸ ಮೆಡಿಸಿನ್ ಇನ್ವೆನ್ಷನ್ ಆಗುತ್ತೆ ಭಾರತದಲ್ಲಿ. ಹೊಸ ಮೆಡಿಸಿನ್ ಬರುತ್ತೆ, ದೇಶಾದ್ಯಂತ ಅದನ್ನು ಮೆಚ್ಚತಕ್ಕಂಥದ್ದು. ಯಾಕಂದರೆ ಸೂರ್ಯ ಮೆಡಿಸಿನ್ಗೆ ಕಾರಕ, 6ನೇ ಅಧಿಪತಿ ಮೆಡಿಕಲ್ ಮತ್ತು ಡಿಸೀಸ್ಗೆ ಕಾರಕ. ಆ 6ನೇ ಅಧಿಪತಿ ಲಗ್ನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಸೂರ್ಯ, ಗುರುವಿನ ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಆ ಗುರುವಿನ ಸ್ಥಾನದಲ್ಲಿ ಹೊಸ ಮೆಡಿಸಿನ್ ಕಂಡುಹಿಡಿತಕ್ಕಂಥದ್ದು. ಯಾವುದೋ ಒಂದು ಕಾಯಿಲೆ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು, ಅದಕ್ಕೆ ಮೆಡಿಸಿನ್ ಇರಲಿಲ್ಲ, ಈಗ ಮೆಡಿಸಿನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಕೇತು 6ನೇ ಮನೆ ಕೂತ್ಕೊಂಡಿರೋದ್ರಿಂದ ಕಾಯಿಲೆಗಳು ದೇಶದಲ್ಲಿ ಬಹಳಷ್ಟು ಹೆಚ್ಚಾಗುತ್ತೆ. ಇನ್ಕ್ರೀಸ್ ಆಫ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಹೊಸ ಕಾಯಿಲೆ ಲಾಸ್ಟ್ ಟೈಮ್ 2019ರಲ್ಲಿ ಬಂದಿರತಕ್ಕಂಥದ್ದು ಹೊಸದು ಬರುತ್ತೆ, ಬಟ್ ಇಂಪ್ಯಾಕ್ಟ್ ಭಾಳ ಕಮ್ಮಿ ಇರುತ್ತೆ. ಯಾಕಂದರೆ ಲಗ್ನಾಧಿಪತಿ 6ರಲ್ಲಿರೋದ್ರಿಂದ ಇಂಪ್ಯಾಕ್ಟ್ ಭಾಳ ಕಮ್ಮಿ ಇರುತ್ತೆ. ಹೊಸ ಕಾಯಿಲೆ ಮತ್ತೆ ಅದು ಉಲ್ಬಳಿಸ್ತಕ್ಕಂಥ ಒಂದು ಭಯದ ವಾತಾವರಣ ತೋರಿಸ್ತಾ ಇದೆ, ಬಟ್ ಆದರೆ ಭಾಳ ಲೋ ಲೆವೆಲಲ್ಲಿ ವಿಚಾರದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಇದು ಕೇತುವಿನ ಪ್ರಭಾವ. ಇನ್ನೊಂದು ಕಂಪ್ಯೂಟರ್ ಇಂಡಸ್ಟ್ರಿ ಅತ್ಯಂತ ಎತ್ತರಕ್ಕೆ ಬೆಳೆಯುತ್ತೆ. ಕಂಪ್ಯೂಟರ್ ಇಂಡಸ್ಟ್ರಿ 6ನೇ ಮನೆ ಕಂಪ್ಯೂಟರ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ. ಲಗ್ನದಲ್ಲಿರೋದ್ರಿಂದ ಇಟ್ ವಿಲ್ ಶೈನ್. ಕಂಪ್ಯೂಟರ್ಸ್ ವಿಲ್ ರಾಕ್ ದಿಸ್ ಇಯರ್. ಯಾವುದಕ್ಕೂ ವರಿ ಮಾಡಬೇಡಿ. ಒಂದು ಫೈನಲ್ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇಶದ ರಾಜನಿಗೆ ಸ್ವಲ್ಪ ಈ ವರ್ಷ ಕಂಟಕ ಇದೆ. ಹಾಗೆ ಬಾರ್ಡರ್ ಇಶ್ಯೂಸ್ ಜಾಸ್ತಿ ಇದೆ. ಹಾಗೆ ಯುದ್ಧ ಅಂತೂ ಒಂದು ಮೈಲ್ಡ್ ಯುದ್ಧ ಅಂತ ನಾವು ಕರಿತೀವಿ. ಯಾಕಂದರೆ ಮಂಗಳ ಮತ್ತು ರಾಹು ಮತ್ತು ಶನಿಯ ವಿಚಾರದಲ್ಲಿ ಲಗ್ನಾಧಿಪತಿ 4ರಲ್ಲಿರೋದ್ರಿಂದ ಯುದ್ಧ ಅಷ್ಟು ಮೇಜರ್ ಆಗಲ್ಲ, ಇರುತ್ತೆ, ಬಟ್ ವಿನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಬಾರ್ಡರ್ ಕ್ಲಾಶಸ್ಸು 3 ಕಡೆಯಿಂದ ಹೆಚ್ಚಾಗಿ ಬರ್ತಕ್ಕಂಥದ್ದು. ನಾರ್ತ್ ಇಂಡಿಯಾ ಮತ್ತು ನಾರ್ತ್ ಈಸ್ಟ್ಗೆ ಎಫೆಕ್ಟ್ ಜಾಸ್ತಿ ಈ ವರ್ಷ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫೈನಾನ್ಷಿಯಲ್ ಕಂಡೀಷನ್ನು ಅಷ್ಟು ಚೆನ್ನಾಗಿರಲ್ಲ ಈ ವರ್ಷ. ಓಕೆ ಗುರುಜಿ, ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಮುಂದಿನ ವರ್ಷ ನಾವು ಹೇಗೆ ಇರ್ತೀವಿ, ಏನೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ನಕ್ಷತ್ರ ನಾಡಿ ತರಗತಿಗಳಿಗೆ ಜಾಯಿನ್ ಆಗಬೇಕು ಅಂತಂದರೆ ಆ ನಂಬರನ್ನ ನೋಟ್ ಡೌನ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೀವು ನಕ್ಷತ್ರ ನಾಡಿ ತರಗತಿಗಳಿಗೆ ಜಾಯಿನ್ ಆಗ್ಬೋದು. ಏಪ್ರಿಲ್ 20ನೇ ತಾರೀಕಿನಿಂದ ಈ ತರಗತಿಗಳು ಆರಂಭ ಆಗ್ತಾ ಇದೆ. ಇದರಲ್ಲಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು. ಅದೇ ರೀತಿಯಾಗಿ ನೋಡಿ, ಹೊಸ ಮನೆಯನ್ನು ಕಟ್ಟಿಸ್ತಾ ಇದ್ದೀರಿ ಅಂತಂದರೆ ನಿಮಗೆ ಫೌಂಡೇಶನ್ ಕಿಟ್ ಅಂತ ಸಿಗುತ್ತೆ. ಇದನ್ನು ತೆಗೆದುಕೊಂಡು ನೀವು ಹೊಸ ಮನೆಗೆ ಬಳಕೆ ಮಾಡ್ಕೊಳ್ಬಹುದು. ಅಂದರೆ ಈ ಪಾಯ ಅಗಿಯುವ ಸಂದರ್ಭದಲ್ಲಿ ಇದನ್ನು ನೀವು ಉಪಯೋಗ ಪಡಿಸ್ಕೊಳ್ಬಹುದು. ಯಾವುದೇ ನೆಗೆಟಿವ್ ಎನರ್ಜಿಗಳು ಇಲ್ಲಿ ಹತ್ರ ಬರೋದಿಲ್ಲ ಅಂತಲೇ ಹೇಳ್ಬೋದು. ಈಗ ಮನೆ ಕಟ್ಬಿಟ್ಟಿದ್ದೀವಿ, ನಾವು ಏನು ಮಾಡೋದು ಅಂತ ಹೇಳಿ ಪ್ರಶ್ನೆ ಇರ್ಬೋದು. ಅಂಥವ್ರಿಗೂ ಕೂಡ ಇಂಟರ್ನಲ್ ಕಿಟ್ ಅಂತ ಸಿಗುತ್ತೆ. ಅದನ್ನು ನೀವು ತೆಗೆದುಕೊಂಡು ಉಪಯೋಗವನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಅದೇ ರೀತಿಯಾಗಿ ಜ್ಯೋತಿಷ್ಯವನ್ನು ಹೇಗೆ ಕಲಿಸ್ಕೊಡ್ತಾರೆ, ಯಾವ ರೀತಿಯಾಗಿ ಕ್ಲಾಸಸ್ಗಳು ಇರುತ್ತೆ ಅಂತ ಹೇಳಿ ತಮ್ಮ ಅನುಭವವನ್ನು ಈಗ ಹೇಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಆ ಕುರಿತ ಒಂದು ವಿಟಿ ಇದೆ, ನೋಡ್ತಾ ಹೋಗೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಡಾಕ್ಟರ್ ದಿನೇಶ್ ಗುರೂಜಿ ಅವರ ಸ್ಟೂಡೆಂಟ್. ದಿನೇಶ್ ಗುರೂಜಿ ಬಗ್ಗೆ ಎಲ್ಲರೂ ಕೇಳಿರಬಹುದು. ಇಷ್ಟರಲ್ಲಿ ಅವರು ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ. ಹಾಗಾಗಿ ಅವರು ಗ್ಲೋಬಲಿ ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ. ನಕ್ಷತ್ರ ನಾಡಿನಲ್ಲಿ, ಅಸ್ಟ್ರಾಲಜಿನಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ನ್ಯೂಮರಾಲಜಿ ಹೇಳ್ಕೊಡ್ತಾ ಇದ್ದಾರೆ, ಪರಾಶರ ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ಮೇನ್ ಥಿಂಗು ಅಡ್ವಾನ್ಸ್ಡ್ ಅಸ್ಟ್ರಾಲಜಿನಲ್ಲಿ ಡೀಪ್ ಸೀಕ್ರೆಟ್ಸ್ ಅಂತ ಹೇಳಿ ತುಂಬ ಚೆನ್ನಾಗಿ ಎಲ್ಲ ವಿಚಾರಗಳನ್ನು ನಮಗೆ ಇನ್ ಡೆಪ್ತ್
ಪ್ರತಿಯೊಂದು ಹೇಳೋದಕ್ಕೆ ಅಕ್ಯುರೇಸಿ ಇನ್ನೂ ಜಾಸ್ತಿ ಸಿಗೋದಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಅಸ್ಟ್ರಾಲಜಿ ಕಲಿಯೋಂಥದ್ದು, ಜ್ಯೋತಿಷ ಅನ್ನೋಂಥದ್ದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸಬ್ಜೆಕ್ಟ್ ಅಂತ ನಾನು ಹೇಳಬೇಕು. ಇದನ್ನು ಈವನ್ ಸ್ಕೂಲ್ಸ್ಗಳಲ್ಲಿ ಕಾಲೇಜಸಲ್ಲಿ ಅಳವಡಿಸ್ಬೇಕು ಅಂತ ಹೇಳಿಬಿಟ್ಟು ಇದು ಈವನ್ ಗೌರ್ಮೆಂಟ್ ಅವರು ಕೂಡ ಇದನ್ನು ತಿಳ್ಕೊಳ್ಬೇಕಾಗಿದೆ. ಯಾಕೆಂತಂದರೆ ಅಸ್ಟ್ರಾಲಜಿ ಈಸ್ ನಾಟ್ ನಾವು ಇಟ್ಕೊಡ್ತೀವಿ ಅಂತ ಅಲ್ಲ, ಏನು ಅಂತಂದರೆ ಪೂರ್ತಿ ಪರಿಹಾರ